ಮೂರನೇ ಮದುವೆಗೆ ಸಜ್ಜಾದ್ರ ರಾಧಿಕಾ ಕುಮಾರಸ್ವಾಮಿ. ಹೌದು ಸ್ನೇಹಿತರೆ, ಒಂದು ಮೂರನೇ ಮದುವೆಗೆ ಸಜ್ಜಾದರು ರಾಧಿಕಾ ಕುಮಾರಸ್ವಾಮಿ. ಮೊದಲನೇ ಮದುವೆಯನ್ನು ಆದರೂ ಒಂದು ಪ್ರತಿಯವರು ಹೃದಯಾಘಾತದಿಂದ ತೀರ್ಕೊಂಡ್ರು. ಸೊ ಅದಾದಮೇಲೆ ಕೆಲವು ದಿನಗಳ ಕಾಲ ಒಂದು ದೂರವಿದ್ದರು, ಒಂದು ಚಿತ್ರರಂಗದಿಂದ ಕೂಡ ದೂರ ಇದ್ದರು. ಒಂದು ಆದಮೇಲೆ ಏನಾಗಿತ್ತಪ್ಪ ಅಂತಂದರೆ, ಒಂದು ಕುಮಾರಸ್ವಾಮಿಯವರ ಜೊತೆ ಮದುವೆ ಆಗಿದೆ, ನಮಗೆ ಮಗುವು ಕೂಡ ಇದೆ ಅಂತಕ್ಕಂಥ ಮಾತನ್ನು ಒಂದು ಶಾಕಿಂಗ್ ನ್ಯೂಸನ್ನು ಹೊರಹಾಕಿದ್ರು. ಸೊ ಈಗ ಒಂದು ಕುಮಾರಸ್ವಾಮಿ ಅವರನ್ನು ಕೂಡ ಬಿಟ್ಟಿದ್ದಾರೆ, ಮೂರನೇ ಮದುವೆ ಆಗಲು ಸಜ್ಜಾಗಿದ್ದಾರೆ. ಸೊ ಕುಮಾರಸ್ವಾಮಿ ಅವರು ಇದಕ್ಕೆ ಹೇಳಿದ್ದೇನು, ಸೊ ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರು ರಿಯಾಕ್ಷನನ್ನು ಮಾಡಿದ್ರು, ಸೊ ಜೀವನಾಂಶವನ್ನು ತೆಗೆದುಕೊಂಡ್ಬಿಟ್ಟು ಮೂರನೇ ಮದುವೆಯನ್ನು ಆಗೋಕ್ಕೆ ಸಜ್ಜಾಗಿದ್ದಾರೆ. ಸೊ ಇದಕ್ಕೆ ಕುಮಾರಸ್ವಾಮಿ ಅವ್ರ ರಿಯಾಕ್ಷನ್ ಏನು, ಅಷ್ಟಕ್ಕಾದರೂ ಮೂರನೇ ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಆದರೂ ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ತುಂಬ ಒಂದು ಪಾಪ್ಯುಲರ್ ನಟಿಯಾಗಿದ್ದರು. ಸೊ ಯಾವ ರೀತಿಗೆ ಅಂದರೆ, ಇವರು ತುಂಬಾ ಪಾಪ್ಯುಲರ್ ನಟಿಯಾಗಿದ್ದರು ಅಂದಿನ ಕಾಲದಲ್ಲಿ. ಸೊ ಒಂದು ಶಿವರಾಜ್ ಕುಮಾರ್ ಅವರೊಂದಿಗಿನ ಒಂದು ತವರಿನ ಸಿರಿ ಆಗಿರ್ಬೋದು, ತವರಿಗೆ ಬಾ ತಂಗಿ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಸೊ ಎಲ್ಲ ಫಿಲ್ಮ್ಗಳು ಸೂಪರ್ ಹಿಟ್ ಆಗಿದ್ವು. ಸೊ ಈ ಒಂದು ಸೂಪರ್ ಹಿಟ್ ಫಿಲ್ಮ್ಗಳನ್ನು ನೋಡಿಬಿಟ್ಟು ಸೊ ಇವರು ತುಂಬಾ ಒಂದು ಬೆಳೀತಾ ಇದ್ರು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಯಾವ ರೀತಿಯಾಗಿದ್ರಪ್ಪ ಅಂತಂದರೆ, ಇವ್ರಿಲ್ಲದೆ ಕನ್ನಡ ಇಂಡಸ್ಟ್ರಿನೇ ಇಲ್ಲ. ಸೊ ಆ ರೀತಿಯಾಗಿ ಒಂದು ಬೆಳೀತಾ ಇದ್ರು. ಸೊ ಅಂಥ ಒಂದು ತುಂಬ ಒಂದು ಪಾಪ್ಯುಲಾರಿಟಿಯನ್ನು ಇವರು ಪಡೆದಿದ್ದರು. ಸೊ ಅಂತಹ ಸಮಯದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಇವರ ವಿವಾಹವಾಗುತ್ತೆ. ಸೊ ಅದಾದ ಮೇಲೆ ಏನಾಗುತ್ತಪ್ಪ ಅಂತಂದರೆ, ಇವರ ಮೊದಲನೇ ಪತಿ ಅವರು ಒಂದು ಮರಣವನ್ನು ಹೊಂತಾರೆ ಹೃದಯಾಘಾತದಿಂದ. ಒಂದು ಮರಣ ಹೊಂದಿದಾಗ ಇವರು ಕೆಲವೊಂದಿಷ್ಟು ದಿನಗಳ ಕಾಲ ಕನ್ನಡ ಇಂಡಸ್ಟ್ರಿಯನ್ನು ತೊರೀತಾರೆ. ಸೊ ಒಂದು ತೊರೆದಾದ್ಮೇಲೆ ಒಂದು 3-4 ವರ್ಷಗಳ ಕಾಲ ಕನ್ನಡ ಇಂಡಸ್ಟ್ರಿನ ತೊರೆದು ಬಿಡ್ತಾರೆ. ಸೊ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೋ ಏನೂ ಗೊತ್ತಲ್ಲ. ಅದಾದ ಮೇಲೆ ಏನಾಗುತ್ತೆಪ್ಪ ಅಂತಂದರೆ, ಒಂದು ಇದ್ದಕ್ಕಿದ್ದಂತೆ ಒಂದು ದಿನ ಬಂದುಬಿಟ್ಟು ಮಾಧ್ಯಮದ ಮುಂದೆ ಬಂದುಬಿಟ್ಟು, ಸೊ ಕುಮಾರಸ್ವಾಮಿ ನನಗೂ ಕೂಡ ಮದುವೆ ಆಗಿದೆ, ಸೊ ಅವರು ನನ್ನ ಪತಿ, ಸೊ ನಮ್ಮ ಇಬ್ಬರಿಗೂ ಮಗು ಕೂಡ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಆದಮೇಲೆ ಒಂದು ಕುಮಾರಸ್ವಾಮಿ ಅವ್ರ ಜೊತೆ ವಿವಾಹವಾಗಿದ್ದು ಕೂಡ ಗೊತ್ತಾಗುತ್ತೆ, ಅವರಿಬ್ಬರಿಗೂ ಕೂಡ ಒಂದು ಮಗು ಇದ್ದಿದ್ದು ಕೂಡ ಗೊತ್ತಾಗುತ್ತೆ. ಸೊ ಒಂದು ಇಬ್ಬರು ಕೂಡ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮತ್ತೆ ಕೆಲವೊಂದಿಷ್ಟು ದಿನಗಳಾದಮೇಲೆ ಏನೋ ಕೊಂಕು ಬರುತ್ತೋ ಏನೋ ಗೊತ್ತಿಲ್ಲ. ಸೊ ಅದಾದ ಮೇಲೆ ಮತ್ತೆ ಒಂದು ಕುಮಾರಸ್ವಾಮಿ ಅವ್ರ ಜೊತೆ ಒಂದು ವಿಚ್ಛೇದನ ಕೂಡ ಆಗುತ್ತೆ. ಸೊ ಪತ್ನಿಯ ಒಂದು ಜೀವನಾಂಶವನ್ನು ಕೂಡ ಕೇಳ್ತಾರೆ. ಸೊ ಒಂದು ಜೀವನಾಂಶವನ್ನು ಕೂಡ ಕುಮಾರಸ್ವಾಮಿ ಅವರು ಅವರಿಗೆ ಕೊಟ್ಟಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಇದಾದ ಮೇಲೆ ಮತ್ತೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗ್ತಾರೆ. ಮತ್ತು ಕೆಲವೊಂದಿಷ್ಟು ಫಿಲ್ಮ್ಸ್ಗಳನ್ನು ತೆಗೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಒಂದು ಫಿಲ್ಮ್ಸ್ಗಳನ್ನು ತೆಗೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಫಿಲ್ಮ್ ಆಫರ್ಗಳು ಒಂದು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಬರುತ್ತೆ. ಮತ್ತು ಒಂದು ಬೆಂಬೆಳದೆ ಒಂದು ಫಿಲ್ಮ್ನತ್ತ ಒಂದು ನೋಡ್ಕೊಳ್ತಾ ಹೋಗ್ತಾರೆ. ಹಾಗೆ ತಮ್ಮ ಮಗಳ ಬಗ್ಗೆಯೂ ಕೂಡ ತುಂಬ ಒಂದು ಕೇರ್ ಮಾಡ್ತಾ ಒಂದು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಹೋಗ್ತಿರ್ತಾರೆ. ಸೊ ಇದಕ್ಕಿದ್ದ ಹಾಗೆ ಒಂದು ಮೂರನೇ ಮದುವೆ ಬಗ್ಗೆ ಒಂದು ಈಗ ಸುದ್ದಿ ಬರ್ತಾ ಇದೆ. ಕೆಲವೊಂದಿಷ್ಟು ಫೋಟೋಸ್ಗಳು ವೈರಲ್ ಆಗ್ತಾ ಇವೆ. ಸೊ ತುಂಬಾ ಒಂದು ಪಾಪ್ಯುಲಾರಿಟಿಯನ್ನು ಪಡೆದಂಥ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಮೂರನೇ ಮದುವೆಯನ್ನು ಆಗ್ತಾರಾ, ಏನು ಮಾಡ್ತಾರೆ? ಸೊ ಇದು ನೋಡ್ಬೇಕಪ್ಪ ಅಂತಂದರೆ, ತುಂಬ ಒಂದು ಫೋಟೋಸ್ಗಳು ವೀಡಿಯೋಸ್ಗಳು ಪಾಪ್ಯುಲಾರಿಟಿ ಆಗ್ತವೆ. ಸೊ ಒಂದು ಕುಮಾರಸ್ವಾಮಿ ಅವರು ರಾಧಿಕಾ ಕುಮಾರಸ್ವಾಮಿ ಅವರು ಮೂರನೇ ಮದುವೆಯನ್ನು ಆಗ್ತಾರೆ ಅನ್ನೋ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಆದರೆ ರಾಧಿಕಾ ಕುಮಾರಸ್ವಾಮಿ ಅವರು ಆಫಿಷಿಯಲ್ ಆಗಿ ಹೇಳಿದ್ದೇನಪ್ಪ ಅಂತಂದರೆ, ನಾನು ಯಾವುದೇ ಮೂರನೇ ಮದುವೆಯನ್ನು ಆಗೋದಿಲ್ಲ, ನನ್ನ ಕೊನೆಯ ಪತಿ ಅಂದರೆ ಅದು ಕುಮಾರಸ್ವಾಮಿ ಅವರೇ. ಸೊ ಒಂದು ನನ್ನ ಕೊನೆಯ ಪತಿ, ಸೊ ಅವರಿಗಾಗಿ ನಾನು ಬದುಕ್ತೀನಿ, ಸೊ ನನ್ನ ಮಗಳಿಗಾಗಿ ನಾನು ಬದುಕ್ತೀನಿ ಅನ್ನೋ ಮಾತನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಆದರೆ ಇತ್ತೀಚೆಗಷ್ಟೇ ಒಂದು ಅವರ ಮೂರನೇ ಮದುವೆಯ ಊಹಾಪೋಹಗಳು ಎದ್ದಿವೆ. ಸೊ ಇವು ನಿಜ ಅಂತಕ್ಕಂಥದ್ದನ್ನು ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇನ್ನು ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಆದಷ್ಟು ಬೇಗ ಮುಂದಿನ ದಿನಮಾನಗಳಲ್ಲಿ ನಾನು ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತೆ, ಒಂದು ಮೂರನೇ ಮದುವೆಯನ್ನು ಆಗಬೇಕಾ ಕುಮಾರಸ್ವಾಮಿ ಅವರ ಒಂದು ಪತ್ನಿ ಆದಂಥ, ಈಗಲೂ ಕೂಡ ಪತ್ನಿ ಅಂತಕ್ಕಂಥದ್ದನ್ನು ನಾವು ಕರೆಯೋಕ್ಕೆ ಆಗಲ್ಲ. ಸೊ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಮೂರನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.